Hi, my dear friends. Welcome to Learn All in One Commerce with Mulidhar Shastri. Today we are discussing that very important problem regarding on that profit and gains of business and profession. So in that we are doing the business problems. So the problem is as follows. You can see the problem on the screen. New screen ಮೇಲೆ ನೀವು ಪ್ರಾಬ್ಲಮ್ಸ್ಗಳನ್ನು ಏನು ಮಾಡ್ಬೋದು ನೋಡ್ಬೋದು. ಸೊ ಪ್ರಾಬ್ಲಮ್ ಎಲ್ಲ ಇನ್ ಡೀಟೇಲ್ ಆಗಿ ನೀವು ಒಂದ್ಸರಿ ಬರ್ಕೊಳ್ಳಿ. ಬರ್ಕೊಂಡಾದ ನಂತರ ಮುಂದೆ ಹೋಗಿ. ಸೊ ನೆಟ್ ಪ್ರಾಫಿಟ್ ದೇ ಹ್ಯಾವ್ ಬಿನ್ ಗಿವನ್. ದ ನೆಟ್ ಪ್ರಾಫಿಟ್ ಈಸ್ 88,000. ಓಕೆ, 88,000 ರೂಪಾಯಿ ನೆಟ್ ಪ್ರಾಫಿಟ್ ಇದೆ. ಸೊ ಅದೇ ರೀತಿಯಾಗಿ ಆ್ಯಡ್ ಡಿಸ್ಅಲೌಡ್ ಆರ್ ಇನ್ಅಡ್ಮೈಸಬಲ್ ನಾಟ್ ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ನೀವೇನು ಮಾಡಬೇಕು ಬರೀಬೇಕು. ಅದೇ ರೀತಿಯಾಗಿ ನಮಗೆ ಫಸ್ಟಿಗೆ ಕೊಟ್ಟಿರ್ತಕ್ಕಂಥದ್ದು ಸ್ಯಾಲ್ರೀಸ್ ಈಸ್ ಇನ್ಕ್ಲೂಡಿಂಗ್ ನಾನು ಅಂತ ಬರ್ತೀನಿ. ಅಡ್ಜಸ್ಟ್ಮೆಂಟ್ ಇದೆ ಸ್ಯಾಲ್ರೀಸ್ಗಳು. ಸ್ಯಾಲ್ರಿದ ಅಡ್ಜಸ್ಟ್ಮೆಂಟ್ ಏನಿದೆ, ಸ್ಯಾಲ್ರೀಸ್ ಇನ್ಕ್ಲೂಡ್ 12,000 ಪೇಯ್ಡ್ ಟು ದ ವರ್ಕರ್ಸ್ ಎಂಪ್ಲಾಯ್ಡ್ ಎಟ್ ಹೋಮ್ ಅಂತಕ್ಕಂಥದ್ದು. ಮನೆ ಕೆಲಸ ಮಾಡೋರಿಗೆ ಏನು ಮಾಡಿದ್ದಾನೆ, ಸ್ಯಾಲ್ರಿಯನ್ನು ಕೊಟ್ಟಿದ್ದಾನೆ 12,000 ರೂಪಾಯಿ. ಅದನ್ನು ನಾವು ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಮಾಡ್ತೀವಿ, ಟ್ರೀಟ್ ಮಾಡ್ತೀವಿ 12,000 ರುಪೀಸು. ಆಫೀಸ್ ಎಕ್ಸ್ಪೆನ್ಸಸ್ಸು ಇದು ಆಫೀಸಿಗೆ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಡಿಪ್ರಿಸಿಯೇಷನನ್ನು ಪ್ರೊವೈಡ್ ಮಾಡಿದ್ದಾನೆ. ಡಿಪ್ರಿಸಿಯೇಷನ್ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ದ ಡಿಪ್ರಿಸಿಯೇಷನ್ ಇನ್ಕ್ಲೂಡ್ಸ್ 6,000 ಬೀಯಿಂಗ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಆಫ್ ಅರ್ಲಿಯರ್ ಇಯರ್ಸ್ ಅಂತ ಹೇಳಿ. ಸೊ ಡಿಪ್ರಿಸಿಯೇಷನ್ ನೋಡ್ಕೊಳ್ಳಿ, 6,000 ರೂಪಾಯಿ ಏನು ಮಾಡಿದ್ದಾನೆ, ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಅಂತ ಹೇಳಿದರೆ ಅರ್ಲಿಯರ್ ಇಯರ್ಸು. ಸೊ ಅದೇ ರೀತಿಯಾಗಿ ಸೊ ಇಷ್ಟೊಂದು ಡಿಪ್ರಿಸಿಯೇಷನ್ಸ್ಗಳನ್ನು ಏನು ಕೊಟ್ಟಿದ್ದಾನೆ. ಸೊ ಅದೇ ರೀತಿಯಾಗಿ ಡಿಪ್ರಿಸಿಯೇಷನ್ಸ್ ಏನು 28,000 ಇದೆ, ಸೊ ಇದು ಅನ್ಅಬ್ಸಾರ್ಬ್ಡ್ ಇದೆ. ಓಕೆ, ಇದರಿಂದ ಏನಾಗುತ್ತಪ್ಪ ಅಂತ ಹೇಳಂತಂದರೆ ನಮ್ಮ ಪ್ರಾಫಿಟ್ ಅಂತಕ್ಕಂಥದ್ದು ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾನೆಲ್ಲ ಮಾಹಿತಿನ ನಿಮಗೆ ಕೊಟ್ಟಿರ್ತೇನೆ, ಅದನ್ನು ನೀವು ಓದ್ಕೊಳ್ಳಿ. ಸೊ ಹೀಗಾಗಿ ಇದನ್ನು ಏನು ಮಾಡ್ತೀವಿ ನಾವಿಲ್ಲಿ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಏನು ಮಾಡ್ತೀವಿ, ಈ ಡಿಪ್ರಿಸಿಯೇಷನನ್ನು ಟ್ರೀಟ್ ಮಾಡ್ತೀವಿ. ಅದಕ್ಕೆ ರೀಸನನ್ನು ಕೂಡ ನಾನು ನಿಮ್ಗೆ ಏನು ಮಾಡಿರ್ತೀನಿ, ಇನ್ ಡೀಟೇಲ್ ಹಾಕಿರ್ತೀನಿ. ಸೊ ಅದನ್ನೇನು ಮಾಡಿ ಚೆಕ್ ಮಾಡ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಸೇಲ್ಸ್ ಟ್ಯಾಕ್ಸ್ ಅಂತ ಹೇಳಿ ಕರಿತೀವಿ. ಸೇಲ್ಸ್ ಟ್ಯಾಕ್ ಇಟ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟುವರ್ಡ್ಸ್ ದ ಬಿಸ್ನೆಸ್. ಸೊ ಏನು ಬಿಸ್ನೆಸ್ ಮಾಡ್ತಿರ್ತೀವಿ ಅದೇ ರೀತಿಯಾಗಿ. ಸೊ ಲೀಗಲ್ ಎಕ್ಸ್ಪೆನ್ಸಸ್ ಕೇಳಿದ್ದಾನೆ. ಲೀಗಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಇದೆ. ಲೀಗಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 2,000 ಪೇಯ್ಡ್ ಟು ದ ಲಾಯರ್ ಇನ್ ಕನೆಕ್ಷನ್ ವಿತ್ ಅ ಪರ್ಸ್ನಲ್ ಕೇಸ್. ಇವಂದೇನಾಗಿದೆ, ಪರ್ಸ್ನಲ್ ಕೇಸ್ ಇದೆ. ಸೊ ಹಾಗಾಗಿ ಪರ್ಸ್ನಲ್ ಕೇಸಲ್ಲಿ ಏನು ಮಾಡಿದ್ದಾನೆ, ಲಾಯರ್ಗೆ 2,000 ರುಪೀಸನ್ನು ಏನು ಮಾಡಿದ್ದಾನೆ, ಪೇಯ್ಡ್ ಮಾಡಿದ್ದಾನೆ. ಇವನು ಪರ್ಸ್ನಲ್ ಆಗಿರ್ತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆ ಅಂದರೆ 14,000. ಇಟ್ ಈಸ್ ಆಲ್ಸೋ ಗೋಯಿಂಗ್ ಟು ಪರ್ಸ್ನಲ್ 14,000 ರುಪೀಸ್ ಇದು. ಸೊ ಅದಾದ ನಂತರ ಇನ್ಕಮ್ ಟ್ಯಾಕ್ಸ್ ಆಯಿತು, ಲೀಗಲ್ ಎಕ್ಸ್ಪೆನ್ಸಸ್ ಆಯಿತು, ಎಕ್ಸ್ಪೆನ್ಸಸ್ ಆನ್ ಅಕ್ವಿಸಿಷನ್ ಆಫ್ ಪೇಟೆಂಟ್ ರೈಟ್ಸ್ ಅಂತಕ್ಕಂಥದ್ದು. ಸೊ ಅಕ್ವಿಸಿಷನ್ ಆಫ್ ಪೇಟೆಂಟ್ ರೈಟ್ಸು ಇದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಏನು ಮಾಡ್ತೀನಿ, ನಾನು ಇದನ್ನು ಟ್ರೀಟ್ ಮಾಡ್ತೀನಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಟ್ರೀಟ್ ಮಾಡಿರೋ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ವಿ, ಇದನ್ನು ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಆಗಿರುತ್ತೆ ಅಂತಕ್ಕಂಥದ್ದು. ಡೊನೇಷನ್ಸ್ಗಳನ್ನು ಪೇಡ್ ಮಾಡಿದ್ದೇನೆ 4,000 ರುಪೀಸು. ಎನಿ ಡೊನೇಷನ್ನು, ಚಾರಿಟೀಸು ಇವನ್ನೆಲ್ಲದನ್ನು ಕೂಡ ನಾನು ಪೇಡ್ ಮಾಡಿದರೆ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಆಗಿರುತ್ತೆ. ಅದೇ ರೀತಿಯಾಗಿ ಎನಿ ಪ್ರಾವಿಷನ್ಸ್, ರಿಪೇರ್ಸ್ ಇದೆ ಅದಕ್ಕಿಂತ ಮುಂಚೆ. ರಿಪೇರ್ಸ್ ಈಸ್ ರಿಲೇಟೆಡ್ ಟುವರ್ಡ್ಸ್ ಎನಿ ಬಿಸ್ನೆಸ್ ರಿಪೇರ್ಸ್. ಓಕೆ, ಬಿಸ್ನೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರಿಪೇರ್ಸು. ಸೊ ಅದೇ ರೀತಿಯಾಗಿ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಹೇಳಿದೆ. ಸೊ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ಗಳಲ್ಲಿ ನಮಗೆ ಟೋಟಲ್ ಆಗಿರ್ತಕ್ಕಂಥ 6,000. ಜನರಲ್ ಎಕ್ಸ್ಪೆನ್ಸಸ್ ಇಟ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟುವರ್ಡ್ಸ್ನೇ ಬಿಸ್ನೆಸ್ಗೆ. ಓಕೆ, ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ 24,000 ರೂಪಾಯಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ಸೊ ಇದಿಷ್ಟು ಟೋಟಲ್ ಮಾಡಿದಾಗ ನಮಗೆ ಇಲ್ಲಿ ಎಷ್ಟಾಯಿತು ಅಂತ ಹೇಳಿದ್ರೆ 28,000 ರುಪೀಸ್ ಆಯಿತು. ಸೊ ಇಲ್ಲಿ 88,000 ಪ್ಲಸ್ 62,000 ಟೋಟಲ್ ಟುಗೆದರ್ 1,50,000. ಇದಿಷ್ಟು ಟೋಟಲ್ ಮಾಡಿದಾಗ ನಮಗೆ ಸಿಕ್ತು 62,000. ಇಲ್ಲಿಂದ ಇದು ಎರಡೂ ಟೋಟಲ್ ಮಾಡಿದಾಗ 1,50,000 ಅಂತಕ್ಕಂಥದ್ದು ಸಿಕ್ತು. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಹೆಡ್ಸ್ ಆ್ಯಂಡ್ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅಂತ ಹೇಳಿ ಕರಿತೀವಿ. ಇನ್ಕಮ್ ಫ್ರಮ್ ಅದರ್ ಹೆಡ್ಸ್ ಆ್ಯಂಡ್ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ಗಳು ಏನೇನಿದೆ ನೋಡಿ. ನಂಬರ್ 1 ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾನೆ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಂತ ಹೇಳಿದೆ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಇನ್ ದ ಸೆನ್ಸ್ ಆಫ್ ದಟ್ ನಿಮಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದೇನೆ. ಔಟ್ ಆಫ್ ದ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಓನ್ಲಿ 8,000 ವೇರ್ ಅಲೌಡ್ ಆಸ್ ಅ ಡಿಡಕ್ಷನ್ ಅರ್ಲಿಯರ್ ಅಂತ ಹೇಳಿ. ಸೊ ಅಂದರೆ 8,000 ರೂಪಾಯಿ ಮಾತ್ರ ಏನು ಮಾಡಿದ್ವಿ ನಾವು, ಅರ್ಲಿಯರ್ ಆಗಿ ನಾವು ಡಿಡಕ್ಷನ್ಸ್ ಅಂತ ಹೇಳಿ ಏನು ಮಾಡಿದ್ವಿ, ಅಲ್ಲಿ ತೊಗೊಂಡಿದ್ವಿ. ವಿ ಫೌಂಡ್ ದಟ್ ಅದನ್ನು ಅರ್ಲಿಯರ್ ಆಗಿತ್ತು. ಅದಕ್ಕೋಸ್ಕರ ನಾವು ಅಲ್ಲಿ ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರೋದು 20,000. ಬ್ಯಾಡ್ ಡೆಟ್ಸ್ ರಿಕವರ್ ಕೊಟ್ಟಿದ್ದು ಎಷ್ಟು, 20,000. ಸೊ ನಮಗೆ ಹೇಳಿರ್ತಕ್ಕಂಥದ್ದು ಎಷ್ಟು ಅಂತ ಹೇಳಂತಂದರೆ ಓನ್ಲಿ ದ 8,000 ವರ್ ಅಲೌಡ್ ಅಂತ ಹೇಳಿದೆ. ಓಕೆ, ಓನ್ಲಿ 8,000 ವರ್ ಅಲೌಡ್ ಅಂತ ಹೇಳಿ. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳಿದ್ದಾಗ 20,000 ಮೈನಸ್ 8,000 ಮಾಡಿ ಉಳಿಕಿದ್ದನ್ನು ಏನು ಮಾಡಬೇಕಾಗಿರುತ್ತೆ, ನಾವು ತೆಗೆದುಕೊಳ್ಬೇಕು. ಅಡ್ಜಸ್ಟ್ಮೆಂಟಲ್ಲಿ 8,000 ರುಪೀಸ್ನ ಲೆಸ್ ಮಾಡಿ ಉಳಿಕಿದ್ದನ್ನು ಏನಾಗಿರುತ್ತಪ್ಪ ಅಂದರೆ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಂತ ಹೇಳಿ ಏನು ಮಾಡ್ಬೇಕು, ನಾವಿಲ್ಲಿ ತೊಗೋಬೇಕು. ಓಕೆ, ನೆಕ್ಸ್ಟ್
ಡಿವಿಡೆಂಟ್ ಅಂತಕ್ಕಂಥದ್ದು ಎನಿ ಕಂಪ್ನಿ ಡಿವಿಡೆಂಟ್ ಆರ್ ನಿಮಗೆ ಟಾಟಾ ಕಂಪ್ನಿ ಆ ಕಂಪ್ನಿ ಯಾವುದಾದ್ರೂ ಕಂಪ್ನಿ ಹೆಸರು ಕೊಟ್ಟಿದ್ರೆ ಅದನ್ನು ಕಂಪಲ್ಸರಿಯಾಗಿ ಏನು ಮಾಡಬೇಕಾಗಿರುತ್ತೆ, ನೀವು ಇಲ್ಲಿ ಬರೆದು ತೊಗೋಬೇಕಾಗಿರುತ್ತೆ. ಡಿವಿಡೆಂಟ್ ಎಷ್ಟು ಕೊಟ್ಟಿದ್ದೇನೆ, 12,000 ರುಪೀಸನ್ನು ಏನು ಮಾಡಿದ್ದೇನೆ, ಇಶ್ಯೂ ಮಾಡಿದ್ದೇನೆ. ರೆಂಟ್ ಆಫ್ ಹೌಸ್ ಅಂತ ಹೇಳಿ ಕರಿತೀವಿ. ಸೊ ಆ ರೆಂಟ್ ಆಫ್ ಹೌಸ್ ಕೂಡ ಏನು ಮಾಡಿದೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಗೆ ಹೋಗುತ್ತೆ, ಅದನ್ನು 18,000 ರುಪೀಸ್ ಕೊಟ್ಟಿದ್ದೇನೆ. ಸೊ ಮೂರನ್ನು ಏನು ಮಾಡಬೇಕು, ಟೋಟಲ್ ಮಾಡಿದರೆ 42,000 ಆಯಿತು. ಸೊ ಇದರಲ್ಲಿ ಲೆಸ್ ಮಾಡಬೇಕು. 1,50,000 42,000 ಹೋದರೆ 42,000 ಅಂದರೆ 1,08,000 ಅಂತಕ್ಕಂಥದ್ದು ಬಂತು. ಲೆಸ್ ಡಿಪ್ರಿಸಿಯೇಷನ್ ಆ್ಯಸ್ ಪರ್ ರೂಲ್ ಅಂತ ಹೇಳಿ ಕರಿತೀವಿ. ಲೆಸ್ ಡಿಪ್ರಿಸಿಯೇಷನ್ ಆ್ಯಸ್ ಪರ್ ರೂಲ್ ಅಂತ ಹೇಳಿದಾಗ ಆನ್ ಪೇಟೆಂಟ್ ರೈಟ್ಸ್ 24,000 ಇಂಟು 25 ಡಿವೈಡೆಡ್ ಬೈ 100 ಮಾಡಿದಾಗ 6,000 ರುಪೀಸ್ ಏನಾಯಿತು ನಮಗೆ ಡಿಪ್ರಿಸಿಯೇಷನ್ ಅಂತಕ್ಕಂಥದ್ದು ಸಿಕ್ತು. ಇಲ್ಲಿ ಈ ಡಿಪ್ರಿಸಿಯೇಷನ್ ಕಂಪಲ್ಸರಿಯಾಗಿ ಏನು ಮಾಡಬೇಕು, ನಾವು ರಿಮೂವ್ ಮಾಡಲೇಬೇಕು. ಸೊ ನಿಮಗೆ ಇಲ್ಲಿ ಈಗ ಆಲ್ರೆಡಿ ನೀವು ಇಲ್ಲಿ ತೊಗೊಂಡಿದ್ದೀರಾ, ಇಲ್ಲಿದೆ ನಿಮಗೆ 24,000, ಹೌದಾ, ಕಾಸ್ಟ್ ಆಫ್ ಅಕ್ವಿಸಿಷನ್ ಆಫ್ ಪೇಟೆಂಟ್ ರೈಟ್ಸ್. ಸೊ ಅದಕ್ಕೋಸ್ಕರನೇ 24,000 ಇಂಟು ಎಷ್ಟು ಪರ್ಸೆಂಟೇಜು, 25%, ಹೌದಾ. 25% ಮಾಡಿದ್ರೆ ನಮಗೆ 6,000 ರುಪೀಸ್ ಬಂತು. ಆ 6,000 ರುಪೀಸ್ ನಾನೇನು ಮಾಡಿದ್ದೀನಿ ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ದಿಸ್ ಈಸ್ ದ 6,000 ರುಪೀಸ್ ಅಂತಕ್ಕಂಥದ್ದು. ಸೊ ರಿಮೈನಿಂಗ್ ನೀವು ಅಲ್ಲಿ ವಿಡಿಯೋದೊಂದಿಗೆ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಸಿಗೋಣ. ಅಲ್ಲಿವರೆಗೂ ಕೂಡ ನನ್ನ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿ ವಿಲ್ ಸಿ ಇಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.